ಕೂಡಿಸಿದ್ದೀವಿ. ಏನೇ ದಾಖಲೆಗಳಿದ್ರು ಪುರಾವೆಗಳಿದ್ರು ಕೊಡ್ಬೋದು. ಸದನದಲ್ಲಿ 2 ವಾರ ಚರ್ಚೆ ಮಾಡಲಾರ್ದೇ ಇತ್ತು, ಹಳೆಯ ವಿಷಯ ತಗೊಂಡು. ಈ ಪಾದಯಾತ್ರೆ ಏನು BJP JDS ಅವರು ಮಾಡ್ತಾ ಇದ್ದಾರೆ, BJP ಅವ್ರು ಹೇಳ್ದಂಗೆ ಇದು ನಾನ್ ಇಶ್ಯೂ ಬಗ್ಗೆ ಪಾದಯಾತ್ರೆ ಇದೆ. ಮತ್ತು ವಿಜೇಂದ್ರ ಮತ್ತು ನಿಖಿಲ್ಗೆ ಲಾಂಚ್ ಪ್ಯಾಡ್ ಪಾದಯಾತ್ರೆ ಇದೆ. ಯಾರು ಹೇಳಿದ್ದು? ನಾನಲ್ಲ, BJP ಅವ್ರು ಹೇಳ್ತಾರೆ. ಅದರಿಂದ ಬಂದಿದ್ದಾರಲ್ಲ, ಮೈಸೂರು ತನಕ ನಾಳೆ ಬರ್ತಾರಲ್ಲ, ಸ್ಟೇಜ್ ಮೇಲೆಲ್ಲ ದಾಖಲೆಗಳು ಬಿಡುಗಡೆ ಮಾಡಿ. ವಿಳಂಬ ಯಾಕೆ ಮಾಡ್ತಾ ಇದ್ದಾರೆ? ಸುಮ್ಮನೆ ಹಿಟ್ ಅಂಡ್ ರನ್ ಮಾಡೋದು ಅಭ್ಯಾಸ ಆಗ್ಬಿಟ್ಟಿದೆ BJP ಅವ್ರ JDS. ಬಟ್ ಸಿದ್ದರಾಮಯ್ಯ ಅವರ ಸರ್ಕಾರ ಆ ಪಾರ್ಟಿಗಳಿಗೆ ನಿಖಿಲ್ ಅವರವ್ರ ಅಸ್ತಿತ್ವ ಉಳಿಸ್ಕೊಳ್ಲಿಕ್ಕೆ ಮಾಡ್ಲೇಬೇಕಲ್ಲ. ಇದೆ ಈಗ ಪಾದಯಾತ್ರೆ ಯಾಕೆ ಮಾಡ್ತಾ ಇದಾರೆ ಅಂತ ಕೇಳ್ಬಿಡ್ಲಿ. ಯಾರು ಇಂಥ ದಾಖಲೆಗಳಿಟ್ಟು ಸದನದಲ್ಲಿ ಕೊಡ್ಬೋದಾಗಿತ್ತು. ಈಗ ಕಮಿಷನ್ ಕೂಡಿಸಿದೀವಿ, ರಿಟೈರ್ಡ್ ಜಡ್ಜ್ ಅವರು ಕೂತಿದ್ದಾರೆ, ಅದಕ್ಕೆ ಕೊಡ್ಬೋದಾಗಿತ್ತು. ಬರೇ ಮಾಧ್ಯಮದಲ್ಲಿ ಹೇಳಿಕೆ ಕೊಡೋದು, ವೈಯಕ್ತಿಕ ಟೀಕೆ ಮಾಡೋದು, ಅದರಿಂದ ನಾವು ಏನಾದರೂ ಪ್ರೂವ್ ಮಾಡೋಕ್ಕಾಗುತ್ತಾ? ಸರ್, ಪಾದಯಾತ್ರೆಯ ಅಂತ್ಯದ ವೇಳೆಗೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ಯಡಿಯೂರಪ್ಪ ಅವರು ಹೇಳ್ತಾರೆ ಸರ್. ಅಂದ್ರೆ ಮ್ಯಾಚ್ ಫಿಕ್ಸಿಂಗ್ ಆಗಿದೆಯಾ ಮೇಲ್ಗಡೆಯಿಂದ? ಈಗ ಹೆಂಗೆ ಅವರಿಗೆ ಬೇಲ್ ಅವರಿಗೆ ಇದು ಸಿಗ್ತಾ ಇದೆ ನೋಡಿ, ಎಕ್ಸ್ಟೆನ್ಷನ್ ಕೋರ್ಟಿಂದ ಪಾಕ್ಸ್ಕೋ ಕೇಸ್ನಲ್ಲಿ ಹೆಂಗೆ ಸಿಗ್ತಾ ಇರೋದು? ಹೌ ಇಸ್ ಇಟ್ ಪಾಸಿಬಲ್ ಸರ್? ಇತಿಹಾಸ ಇಡೀ ರಾಷ್ಟ್ರದಲ್ಲಿ ಪಾಕ್ಸೋ ಕೇಸು ನಿಯಮಗಳು ಒಂದು, ಕರ್ನಾಟಕದಲ್ಲಿ ಬೇರೆನಾ? ಹೆಂಗೆ ಸಿಗ್ತಾ ಇದೆ ಅವರಿಗೆ? ಹೇಗೆ ಸಿಗ್ತಿರ್ಬೋದು ಸರ್? ಅದೇ ನೀವೇ ಕಲ್ಪನೆ ಮಾಡ್ಕೋಬೇಕಲ್ಲ. ಜಡ್ಜಿ ಏನ್ ಹೇಳ್ತಾರೆ, ಯಡಿಯೂರಪ್ಪ ಅವರು ಇಸ್ ನಾಟ್ ಅ ಟಾಮ್ ಡಿಕ್ ಅಂಡ್ ಹ್ಯಾರಿ, ಇಸ್ ಎಕ್ಸ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಎಲ್ಲಿ ಹೋಗ್ತಾರೆ ಅಂತ ಹೇಳ್ತಾರೆ. ಆದ್ರೆ CMಗೆ ಮತ್ತೆ DCM ಅವರಿಗೆ ಕರೆಸ್ತಾರೆ ಖುದ್ದಾಗಿ. ಏನಿದು? ಹೌ ಇಸ್ ಇಟ್ ಪಾಸಿಬಲ್? ನೀವು ಹೇಳ್ಬೇಕಲ್ಲ, ನೀವು ಕೇಳಬೇಕು. ಮಾಧ್ಯಮದವರು ಸ್ವಲ್ಪ ನಮ್ಮ ಪರವಾಗೂ ಮಾತಾಡ್ಬೇಕಲ್ಲ, ನ್ಯಾಯದ ಪರವಾಗಿ. ಅಲ್ಲ ಸರ್, ಅಂತಂದ್ರೆ ಸರ್, ಅದು ಇನ್ವೆಸ್ಟಿಗೇಷನ್ ವರ್ಷನ್ ಕ್ರಿಮಿನಲ್ ಅಫೆನ್ಸ್, ಅದು ವಾಟ್ ಎವರ್ ಇಟ್ ಈಸ್, ದೇರ್ ಇಸ್ ಅ ರೂಲ್ ಇಂಡಿವಿಜುವಲ್ ವಾಟ್ ಎವರ್. ಪಾಕ್ಸೋ ಕೇಸ್ ಸೀರಿಯಸ್ ಕೇಸ ಇಲ್ಲ. ಆಮೇಲೆ ಅರೆ ಸರ್ ಬಿಟ್ಬಿಡಿ, ಪ್ರಿಯಾಂಕರ್ಗೆ ಏನಾದ್ರು ಹೇಳ್ಬಿಟ್ಟು ಹಾಳಾಗ್ತಾರೆ ಬಿಡಿ. BJP ಅವ್ರು ಏನ್ ಹೇಳ್ತಾ ಇದ್ದಾರೆ, ಯಡಿಯೂರಪ್ಪ ಅವರು ಯಾವುದೇ ವೇದಿಕೆ ಹತ್ತಬಾರ್ದು, ಆ ವೇದಿಕೆಗೆ ಅವಮಾನ. ಅವ್ರಿಗೆ ಏನಾದ್ರೂ ನೈತಿಕತೆ ಇದ್ರೆ ಅವರು ಮನೇಲಿ ಕೂತ್ಕೊಬೇಕು ಅಂತ ಯಾರು ಹೇಳಿರೋದು? BJP ಲೀಡರ್ಸ್ ಅಲ್ಲ, ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ದಾರೆ ಇದು. ಆಮೇಲೆ ಇಷ್ಟೆಲ್ಲ ನೈತಿಕತೆ ಬಗ್ಗೆ ಮಾತಾಡ್ತಾರೆ ವಿಜೇಂದ್ರ ಅವರು ಮತ್ತು ಬೇರೆಯವರೆಲ್ಲರೂ. ಈ ಪಾಕ್ಸ್ಕೋ ಕೇಸ್ ಬಗ್ಗೆ ಏನ್ ಹೇಳ್ತಾರೆ ರಾಜ್ಯಾಧ್ಯಕ್ಷರು, BJP ರಾಜ್ಯಾಧ್ಯಕ್ಷರು? 2-3 17 ಇಯರ್ ಸೇಮ್ ಕೇಸಸ್ ಏನ್ ಆರೋಪಗಳಾಗಿವೆ. ಇನ್ವೆಸ್ಟಿಗೇಟಿಂಗ್ ಅಥಾರಿಟಿ ಗವರ್ನರ್ ಹತ್ರ ಪರ್ಮಿಷನ್ ಕೇಳಿದ್ದಾರೆ ಪ್ರಾಸಿಕ್ಯೂಷನ್ಗೆ. ನಿರಾಣಿ ಅವ್ರ ಬಗ್ಗೆ ಇರ್ಬೋದು, ಶಶಿಕಲಾ ಜೊಲ್ಲೆ ಅವ್ರ ಬಗ್ಗೆ ಇರ್ಬೋದು, ಕುಮಾರಸ್ವಾಮಿ ಅವ್ರ ಬಗ್ಗೆ ಇರ್ಬೋದು. ಯಾಕೆ ಅದ್ರ ಬಗ್ಗೆ ಆ ಪ್ರಾಸಿಕ್ಯೂಷನ್ಗೆ ಯಾಕಿನ್ನ ಅಂಕುಶ ಹಾಕಿಲ್ಲ ಸರ್? ಇದ್ರ ಜೊತೆಗೆ ಅವ್ರು ಹೇಳೋದೇನಂತ ಅಂದ್ರೆ, ನಿಮಗೆ ಟರ್ನ್ ಮಾಡಿದ್ರು ಸರ್ ಅವ್ರು ಈ ಸಲ. ಹೇಗೆ CMಗೂ ಮಾಡ್ಲಿ ಸರ್? 26th ಅಬ್ರಾಹಂ ಅವರು ಗವರ್ನರಿಗೆ ದೂರು ಕೊಡ್ತಾರೆ, 26th ಶೋಕಾಸ್ ನೋಟಿಸ್ ಬರ್ತದೆ. ಇದು 3 ವರ್ಷದಿಂದ ಬಿದ್ದಿದೆ ಅಲ್ಲ ಅವ್ರ ಕಚೇರಿನಲ್ಲಿ. ಕಾರಣ ಏನು ವಿಳಂಬಕ್ಕೆ? ಅದೇ ಕೇಳ್ತಾ ಇರೋದು ಸರ್ ನಾನು. ಏನಿದು ಮ್ಯಾಚ್ ಫಿಕ್ಸಿಂಗು? IT ಮ್ಯಾಚ್ ಫಿಕ್ಸಿಂಗು, ED ಮ್ಯಾಚ್ ಫಿಕ್ಸಿಂಗು, ಗವರ್ನರ್ದು ಕಚೇರಿನಲ್ಲಿ ಮ್ಯಾಚ್ ಫಿಕ್ಸಿಂಗು, ಯಾರು ಸ್ಕ್ರಿಪ್ಟ್ ಯಾರು ಕೊಡ್ತಾ ಇದ್ರು ಅಂತ ಅವತ್ತಿಂದ ಕೇಳ್ತಾ ಇದ್ದೀನಿ ನಾನು. ಸರ್, ಇದ್ರ ಜೊತೆಗೆ CM ಬದಲಾಗ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು CM ಆಗ್ತಾರೆ ಅನ್ನೋ ಮಾತುಗಳು ಬರ್ತಿದೆ ಸರ್. ಯಾರು ಹೇಳಿದ್ರು? ನೀವೇ ಹೇಳಿದ್ರೆ ನಾಳೆ ಎಷ್ಟು ರಾಜೀನಾಮೆ ಕೊಡ್ತಾರೆ BJP. ಅವ್ರು ಹೇಳಿದ್ಕೆಲ್ಲ ನಾವು ಮಾಡ್ಬೇಕಾಗ್ತದೆ. ಇವೆಲ್ಲ ಏನೋ ಊಹಾಪೋಹಗಳಿಗೆ ಆಸ್ಪದ ಇಲ್ಲ. ಸಿದ್ದರಾಮಯ್ಯ 5 ವರ್ಷ ಬಹಳ ಸ್ಪಷ್ಟವಾಗಿ ಸದ್ಯಕ್ಕೆ ಸಿದ್ದರಾಮಯ್ಯ ಸಾಹೇಬ್ರು ಚೀಫ್ ಮಿನಿಸ್ಟರ್ ಇದ್ದಾರೆ, DK ಶಿವಕುಮಾರ್ ಸಾಹೇಬ್ರು ನಮ್ಮ ಅಧ್ಯಕ್ಷರಿದ್ದಾರೆ, DCM ಇದ್ದಾರೆ, ಖರ್ಗೆ ಸಾಹೇಬ್ರು AICC ಅಧ್ಯಕ್ಷರಿದ್ದಾರೆ. ಎಲ್ಲರಿಗೂ ಅವ್ರವ್ರ ಜವಾಬ್ದಾರಿ ಇದೆ. 5 ವರ್ಷನೂ CM ಮುಂದುವರಿತಾರೆ ಸರ್. ನೋಡಿ, ಇವಾಗ ಅದು ಪ್ರಸ್ತುತ ಅಲ್ಲ, ಇವತ್ತು ನಾವು ಬಂದಿರೋದು ಜನ ಸರ್. ಯಾಕೆಂದ್ರೆ ರಾಜಣ್ಣ ಅವ್ರು ಹೇಳ್ತಾರೆ, ಒಂದು ವೇಳೆ ಬದಲಾದ್ರೆ ಸತೀಶ್ ಜಾರಕಿಹೊಳಿ ಅವರು ಏನೇ ಅಭಿಪ್ರಾಯ ಇದ್ರು ನಾನು ಇಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ, ನಿಮ್ ಮುಖಾಂತರ ಹೇಳಿದ್ರೆ ಪ್ರಯೋಜನ. ಅಲ್ಲೋಗಿ ಹೇಳಿ, ರಾಹುಲ್ ಗಾಂಧಿ ಅವರಿಗೆ ಹೇಳಿ, ಸೋನಿಯಾ ಗಾಂಧಿ ಅವರಿಗೆ ಹೇಳಿ, ಖರ್ಗೆ ಅವರಿಗೆ ಹೇಳಿ. ಹೈಕಮಾಂಡ್ ಇದೆಲ್ಲ ಆಂತರಿಕ ಪ್ರಜಾಪ್ರಭುತ್ವ ನಮ್ಮ ಪಕ್ಷದಲ್ಲಿರೋದು. ಹೋಗಿ ಮಾತಾಡ್ಲಿ, ನಿಮ್ಗೂ CM ಆಗಿ ನೇಮಕ ಮಾಡ್ಲಿ, ನಮ್ಗೆ ಏನು ಅಭ್ಯಂತರ ಇಲ್ಲ. ಕೊನೆಗೆ ಹೈಕಮಾಂಡ್ ಬಂದೆ ಅಲ್ಲಿಂದ ಆದೇಶ ಬಂದ್ರೆ ನೀವೇ CM ಅಂದ್ರೂ ಅದಕ್ಕೂ ನಾವು ರೆಡಿನೇ ಇದೀವಲ್ಲ. ಅಲ್ಲ ಸರ್, ಒಂದಷ್ಟು ತರದ ಮಾತುಗಳು ಕುಮಾರಸ್ವಾಮಿ ಅವರು ಆಡ್ತಾರೆ. ಪಾದಯಾತ್ರೆ ಅದೇ ಹೇಳ್ತಾ ಇರೋದಲ್ಲ ಸರ್, ಈ ಸ್ಕ್ರಿಪ್ಟೆಡ್, ಇಟ್ ಈಸ್ ಪ್ರೀ ಡಿಟರ್ಮಿನ್ಡ್ ಮೂವ್. ಯಾರು ಮಾಡ್ತಾರೆ? ಈಗ IT-ED ನಲ್ಲಿ ಇದು ಯಾವುದು ವಾಲ್ಮೀಕಿ ನಿಗಮದಲ್ಲಿ ಅಧಿಕಾರಿಗಳ ಮೇಲೆ ಏನು ಒತ್ತಡ ತಂದ್ರು ED ದವರು? CM ಅವ್ರ ಹೆಸರು ಹೇಳಿ,
ಉಪಮುಖ್ಯಮಂತ್ರಿಗಳ ಹೆಸರು ಹೇಳಿ, ನಾಗೇಂದ್ರ ಅವ್ರ ಹೆಸರು ಹೇಳಿ. ಯಾಕೆ ಇಡಿಗೆ ಏನು ಸಂಬಂಧ? ಅದಕ್ಕೆ ದರ್ ಡ್ಯೂಟಿ ಇಸ್ ಟು ಇನ್ವೆಸ್ಟಿಗೇಟ್. ಅದು ಇದು ಬಿಟ್ಟು ಹಿಂಗೆ ಹೇಳು, ಅದು ಹಿಂಗೆ ಮಾಡು ಅಂತ ಹೇಳಿದ್ರೆ ಅಸ್ಥಿರಗೊಳಿಸೋದಲ್ವಾ? ಸರ್ ಯಾರಿದಾರ ಸರ್ ಇದರಿಂದ ಸ್ಕ್ರಿಪ್ಟೆಡ್ ಅಂತ? ಇರೋದೇ ಇಬ್ರಲ್ರಿ, ಮೋದಿ ಅವರು, ಶಾ ಅವರು. ಹೌದಾ ಇಲ್ಲ? ಆಮೇಲೆ ಇದೇನು ಕರ್ನಾಟಕಕ್ಕೆ ಸೀಮಿತ ಇಲ್ಲ ಅಲ್ಲ. ಮಹಾರಾಷ್ಟ್ರದಲ್ಲಿ ಮಾಡಿದ್ರು, ನಿಮ್ಮ ಮಧ್ಯಪ್ರದೇಶದಲ್ಲಿ ಮಾಡಿದ್ರು, ಗುಜರಾತ್ನಲ್ಲಿ ಮಾಡಿದ್ರು, ನಾರ್ತ್ ಈಸ್ಟಲ್ಲಿ ಮಾಡಿದ್ರು, ಇಲ್ಲಿ ಕರ್ನಾಟಕದಲ್ಲೂ ಹಿಂದೆ ಮಾಡಿದ್ದಾರೆ. ಸೊ ಇದು ವಾಟ್ ಈಸ್ ನ್ಯೂ ಇನ್ ದಿಸ್? ಇದು BJP ಅವರು ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಆಪರೇಷನ್ ಕಮಲ, IT, ED, CBI ಆ್ಯಂಡ್ ಗವರ್ನರ್ಸ್ ಆಫೀಸ್ ವೆಸ್ಟ್ ಬೆಂಗಾಲ್ನಲ್ಲಿರ್ಬೋದು, ನಿಮ್ಮ ಇದರಲ್ಲಿ ಮಹಾರಾಷ್ಟ್ರದಲ್ಲಿರ್ಬೋದು, ಕರ್ನಾಟಕದಲ್ಲಿರ್ಬೋದು. ಸರ್ ಹಂಗಾದ್ರೆ ಇದು ಸೀರಿಯಸ್ ಅಟೆಂಪ್ಟೇ ಅಂತ ಆಗುತ್ತೆ ಸರ್ ಹಾಗಾದ್ರೆ ಮೇಲ್ಗಡೆಯಿಂದ ಬಿಜೆಪಿ ಅವರಿಂದ. ಇಫ್ ದೇ ಹ್ಯಾವ್ ಗಿವನ್ ಅ ಶೋ ಕಾಸ್ ನೋಟಿಸ್, ಇಟ್ ಇಸ್ ಸೀರಿಯಸ್ ಅಟೆಂಪ್ಟ್ ಅಲ್ಲ. ಒಂದೇ ದಿನದಲ್ಲಿ ಸ್ವಾಮಿ 12 ತಾಸು ತಗೊಂಡಿಲ್ಲ ಇವರು ಶೋ ಕಾಸ್ ನೋಟಿಸ್ ಕೊಡಕ್ಕೆ. ಆ ವ್ಯಕ್ತಿ ಯಾರು ಕೊಟ್ಟಿದ್ದಾರೆ, ದೂರದಾರರು ಯಾರು, ಅವ್ರ ಹಿನ್ನೆಲೆ ಏನು, ಅದೆಲ್ಲ ಚೆಕ್ ಮಾಡಿದ್ರ? ಆಮೇಲೆ ಚೀಫ್ ಸೆಕ್ರೆಟರಿ ಅವತ್ತೇ ಹೋಗಿ ಎಕ್ಸ್ಪ್ಲೇನ್ ಮಾಡಿ ಬಂದಿದ್ದಾರೆ. ಅಂದ್ರೆ CM ಟಾರ್ಗೆಟ್ ಅಥವಾ ಕಾಂಗ್ರೆಸ್ ಟಾರ್ಗೆಟ್ ಸರ್? ಇದ್ರಲ್ಲಿ ಸಂವಿಧಾನ ಟಾರ್ಗೆಟ್, ರಾಜ್ಯಪಾಲರು ಕೈಗೊಂಬೆ ಆಗಿದ್ದಾರೆ ಸರ್. ಟಾರ್ಗೆಟ್ ಇದರಲ್ಲಿ ಒಂದು ಸಂವಿಧಾನಿಕವಾಗಿ ಚುನಾಯಿತ ಇರುವಂತ ಸರ್ಕಾರವನ್ನ ಇವರು ಬೀಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಟಾರ್ಗೆಟ್ ಯಾರು? ಕಾನ್ಸ್ಟಿಟ್ಯೂಷನ್ ಇಸ್ ದ ಟಾರ್ಗೆಟ್. ಅಂದ್ರೆ ನಾವೆಲ್ಲ ಅದ್ರ ಅಡಿನಲ್ಲಿ ಕೆಲಸ ಮಾಡೋದಲ್ಲ, ಇವರು ಅದ್ರ ಹೊರಗಿಟ್ಟು ಕೆಲಸ ಮಾಡೋರು. ರಾಜ್ಯಪಾಲರು ಕೈಗೊಂಬೆ ಆಗಿದ್ದಾರೆ ಸರ್ ಹಾಗಾದ್ರೆ? ಯಾರು? ನಾನು ಅವತ್ತೇ ಹೇಳಿದ್ದೀನಲ್ಲ, ಏನು ಮತ್ತೊಮ್ಮೆ ಪುನರುಚ್ಚರಿಸ್ಬೇಕು? RSS ಕೈಗೊಂಬೆ ಇದ್ದಾರೆ. BJP ಇರ್ಬೋದು, ಮೋದಿ ಇರ್ಬೋದು, ಶಾ ಅವರು ಇರ್ಬೋದು. ದೇ ಆರ್ ಯೂಸಿಂಗ್ ದ ಗವರ್ನರ್ ಆಸ್ ಅ BJP ಆಫೀಸ್, ಹೆಡ್ ಆಫೀಸ್. ರೈಟ್ ಸರ್, ಥ್ಯಾಂಕ್ಸ್ ಅಲಾಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.